ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ಖಾಲಿ ಇರ್ತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಹಾಗಾದರೆ ಎಷ್ಟು ಪೋಸ್ಟ್ ಖಾಲಿದಾವು ಮತ್ತು ಯಾವ ರೀತಿ ಕ್ವಾಲಿಫಿಕೇಷನನ್ನು ಅಭ್ಯರ್ಥಿ ಹೊಂದಿರಬೇಕಂತೇಳಿ ನೋಡೋಣ. ಈಗ ಟೋಟಲಿ 13 ಪೋಸ್ಟ ಖಾಲಿ ಇದ್ದು, ಪೋಸ್ಟ್ ನೇಮ ಟ್ರೈನಿ ಇಂಜಿನಿಯರ್ಸ. ಇದು ಇಂಜಿನಿಯರಿಂಗ್ ಟ್ರೈನಿ ಪ್ರೋಗ್ರಾಮ್, 1 ವರ್ಷದ ಟ್ರೈನಿಂಗ್ ಕೋರ್ಸ್ ಇರ್ತದೆ. ಇನ್ನು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡ್ರಿ, 4 years ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ, ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ ಅಥವಾ ರಿಲೇಟೆಡ್ ಬ್ರ್ಯಾಂಚಸ್ ವಿತ್ ಎಟ್ ಲೀಸ್ಟ್ 70% ಮಾರ್ಕ್ಸ್ ತೊಗೊಂಡ ಅಭ್ಯರ್ಥಿ ಪಾಸ್ ಆಗಿರಬೇಕು, ಅಥವಾ 7.5 CGPA ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ತೆಗೆದುಕೊಂಡು ಅಭ್ಯರ್ಥಿ ಪಾಸ್ ಆಗಿರಬೇಕು. ಡಿಸೈರಬಲ್ ಕ್ವಾಲಿಫಿಕೇಷನ್ ಅಂದರೆ ಆ್ಯಪ್ಟಿಟ್ಯೂಡ್ ಫಾರ್ ಲ್ಯಾಬೊರೇಟರಿ ವರ್ಕ ಮತ್ತು ಬೇಸಿಕ್ ನಾಲೆಜ್ ಆಫ್ ಎನಲಾಜಿ ಎಲೆಕ್ಟ್ರಾನಿಕ್ಸ್, ಮತ್ತು ಮೂರನೇದಾಗಿ ಬೇಸಿಕ್ ನಾಲೆಜ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು. ಇನ್ನು ಡಿ ಅಂದರೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರೋಗ್ರಾಮೇಬಲ್ ಮೈಕ್ರೋ ಕಂಟ್ರೋಲರ್ಸ. ಮತ್ತಿನ್ನು 5ನೇದಾಗಿ ಬೇಸಿಕ್ ಅಥವಾ ಅಡ್ವಾನ್ಸ್ ನಾಲೆಜ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ ಬಗ್ಗೆ ಅಭ್ಯರ್ಥಿಗೆ ನಾಲೆಜ್ ಇರಬೇಕು. ಇದು 1 ವರ್ಷ ಕಾಲ ಟ್ರೈನಿಂಗ್ ಕೊಡ್ತಾರೆ ಮತ್ತು 2 ವರ್ಷನೂ ಎಕ್ಸ್ಟೆಂಡ ಮಾಡ್ಬೋದು. ಇನ್ನು ಅಭ್ಯರ್ಥಿಗೆ 31,000 ಪರ್ ಮಂತ್ ಸ್ಟಿಪೆಂಡ್ ಸಿಗ್ಬೋದು. ಇನ್ನು ಏಜ್ ಲಿಮಿಟ 23 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕೋಕೆ ಯೋಗ್ಯವಾಗಿರ್ತಾರೆ. ಇನ್ನು ಮತ್ತು ಅಪ್ಲಿಕೇಶನ್ನ 3/4/2025 ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ ಬಂದುಬಿಟ್ಟು 9/5/2025 ಅಪ್ಲಿಕೇಶನನ್ನು ಅಭ್ಯರ್ಥಿ ಹಾಕ್ಬೋದು. ಗೌರ್ಮೆಂಟ್ದಿಂದ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಆಗ್ತದೆ. SC ST OBC PWDಗೆ ಅಭ್ಯರ್ಥಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಇರ್ತದೆ. ಇನ್ನು ನಾವು ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕಂದ್ರೆ ನೋಡಿರಿ, ಮೊದಲನೇದಾಗಿ ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳು ಆನ್ಲೈನ್ ಫಾರ್ಮನ್ನು ತುಂಬುವುದರ ಮೂಲಕ, ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡುವ ಮೂಲಕ ನಾವು ಅಪ್ಲಿಕೇಶನನ್ನು ಹಾಕ್ಬೋದು. ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದಂತ ನೋಡಿರಿ. ಸ್ಕ್ಯಾನ್ಡ್ ಕಲರ್ ಕಾಪೀಸ್ ಆಫ್ ಎಜುಕೇಷನಲ್ ಸರ್ಟಿಫಿಕೇಟ್ ಆ್ಯಂಡ್ ಮಾರ್ಕ್ಶೀಟ, ಅಂದರೆ ನೀವು ಮಾಡಿದ ವಿದ್ಯಾರ್ಥಿಯ ಮಾರ್ಕ್ಶೀಟ ಮತ್ತು ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಹಾಕಬೇಕು. ಇನ್ನು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಬೇಕು. ಇನ್ನು ಇನ್ಕಂಪ್ಲೀಟ್ ಅಪ್ಲಿಕೇಶನ್ನ ನೀವೇನಾದರೂ ಅಪ್ಲಿಕೇಶನನ್ನು ಪೂರ್ತಿಯಾಗಿ ತುಂಬಲಾರ್ದೆ ಸಬ್ಮಿಟ್ ಮಾಡಿದರೆ ಅದು ಕನ್ಸಿಡರ ಆಗುವುದಿಲ್ಲ. ಮತ್ತಿನ್ನು ಅಪ್ಲಿಕೇಶನ್ ಫಾರ್ಮ ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ತುಂಬಬೇಕು ಮತ್ತು ಈ ಉಳಿದ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡಬೇಕು. ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೆ ಆಫೀಷಿಯಲ್ ವೆಬ್ಸೈಟ್ ಅದ, ಭೇಟಿ ನೀಡಿ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.